ಬಂದಿತ್ತು. ಓ ಬಾಯ್ ಒಳಗೆ ಬಂದೆ ಮದಕ್ಕ ಬಾರ. ಅಯ್ಯ ಯಾಕೆ ಬಾಗಲ್ಲ ನಿಂತೆ ಒಳ ಬಾ ಕುಂತರ ಮದಕ್ಕ. ಕೆಲಸ ಮಾಡತ್ತಿದ್ದೇನಲ್ಲಿ ನಾ ಕರದೆ. ಏನಿಲ್ಲ ಮದಕ್ಕೆ ಎಲ್ಲ ಕೆಲಸ ಆಗಿತ್ತು ನೋಡಿ. ಒಲಿ ಸಾರ್ಸಾಕತ್ತಿದ್ದೆ. ಅದು ಮುಂಜಾನೆ ಸಾರಿಸ್ತಿರ್ಲಿಲ್ಲ, ಹಂಗಾಗಿ ಅಡಿಗೆ ಆದ್ಮೇಲೆ ಸಾರ್ಸೋಣ ಅಂತೇಳಿ ಎಲ್ಲ ಅಡಿಗೆ ಆತು. ಅದಕ್ಕೆ ಒಲಿ ಸಾರಿಸ್ಕೊಂಡಾಗ ನಿಂತಿದ್ದೆ ನೋಡಿ. ಮತ್ತೆ ಚಾ ನಾಷ್ಟ ಹ್ಞೂಲೇವ ನಮ್ದು ಎಲ್ಲ ಆತು. ಅಡುಗೆ ಮನೆ ಎಲ್ಲ ಒಂದಿಟ್ಟು ನಮ್ಮ ಅಪ್ಸಾರ ಸ್ವಚ್ಛ ಮಾಡ್ಕೊಳಕತ್ತಿಲ್ಲ. ಹಂಗಾರೆ ನಾನು ಒಂದು ವಿಚಾರ ಹೇಳೋಣ ಅಂತೇಳಿ ಬಂದು ನೋಡು. ಅಯ್ಯಯ್ಯ ಏನು ಹೇಳ ಮದಕ್ಕ? ಏನಿಲ್ಲ, ನಾಳೆ ನಮ್ಮ ಅಪ್ಸಾರ ನಾನು ನೋಡಕ್ಕೆ ಬರತ್ತಾರ, ಒಂದಿಟ್ಟು ಬಾರ ಅಂತಂದು ಹೇಳಕ್ಕೆ ಕರೆಯಾಕ ಬಂದೆ. ಆಕೆಗೂ ಶಿಲ್ಪಾಗೂ ಹೇಳೇನೆ ಒಂದಿಟ್ಟು ನೀನು ಬಂದ್ರೆ ನನಗೆ ಧೈರ್ಯ ಇರ್ತೈತಿ ಅಂಥೇಳಿ ನೀನುಗೆ ದಾನಮ್ಮಕ್ಕಗೆ ಕೇಳಲ್ತಾಗ ಒಂದಿಟ್ಟು ಹೇಳೇನಿ. ಅದಕ್ಕೆ ಬರ್ರಿ. ಅಷ್ಟೇ ಹೋದಲ್ಲ ಬರ್ತೀನಿ ಹೇಳಿ. ಎಷ್ಟೊತ್ತಿ ಬರ್ತಾರಂತೆ? ನಾಳೆ 12 ಬರ್ತಾರೆ. ಇದು ಫಿಕ್ಸ್ ಆಗುವಂಗೆ ಐತಿ. ಅದಕ್ಕೆ ಒಂದಿಟ್ಟು ಭಾಳ ಮಂದಿ ಬರ್ತಾರಂತ. ಹಂಗೇನಾರು ಹುಡುಗಿ ಪಸಂದ್ ಹತ್ತಿದ್ರೆ ಹಣ್ಣ ಇಟ್ಟು ಹೋಕ್ಕಿವಿ ಅಂತ ಅಂದಾರ ಅವರು. ನೋಡೋಣ ಏನೇನು ಆಕೈತಿ. ಏನು ಕೆಲಸ ಮಾಡ್ತಾನಂತ ಮದಕ್ಕೆ ಹುಡುಗ ಗೌರ್ಮೆಂಟ್ ಕೆಲಸದಾಗ ಅದಾನಂತ. 70,000 ರೂಪಾಯಿ ಪಗಾರ ಐತಂತ. ಮತ್ತು ಹೊಲ ಮನೆ ಎಲ್ಲ ಐತಿ ಅಂತ ಅಂದಾರ. ಎಷ್ಟು ಮಂದಿ ಅಣ್ಣ ತಮ್ಮದಿರಂತೆ? ಒಬ್ಬವನ 2 ಮಂದಿ ಅಕ್ಕಂಗ್ಯಾರ ಅದಾರ. ಅಪ್ಪಿಲ್ಲ, ಅವು ಒಟ್ಟ ಅದ. ಚಲೋ ಬಿಡು. ಹೊಂಟು ಹೋಗ್ತಾ ಇರೋದು ಮನೆ ಕಿರಿಕಿರಿ ಇರೋದಿಲ್ಲ. ಅವು ಹೆಣ್ಮಕ್ಳಿಗೆ ಲಗ್ನ ಆಗೈತೆ ಅಂತ ಇಲ್ಲ ಇನ್ನು? ಏನು ಇವರಸ್ ದೊಡ್ಡವರ ಹುಡುಗ್ಯಾರ ದೊಡ್ಡವ್ರ? ಇಲ್ಲ, 2 ಮಂದಿ ಹೆಣ್ಮಕ್ಳಿಗೆ ಲಗ್ನ ಆಗೈತಿ. ಒಬ್ಬಕ್ಕೆ ತಂಗಿ ಒಬ್ಬಕ್ಕೆ ಅಕ್ಕದಾಳ. ಇಬ್ರಿಗೂ ಮದುವೆ ಆಗಿ ಅವ್ರಿಬ್ರು ಗಂಡನ ಮನ್ಯಾಗ ಅದಾರ. ಇವನಿಗೆ ಅಷ್ಟ ಈಗ ಮದುವೆ. ಚಲೋ ಆತು ಬಿಡು ಮದಕ್ಕ. ಚಂದ್ರಿ ದಾನಮ್ಮಕ್ಕನ ಇರ್ಬೇಕು. ಓ ಬಾ ಒಳಗ. ಮದಕ್ಕ ನಾನು ನಿಮ್ಮ ಮನೆಗೆ ಹೋಗಿದ್ನೇವ. ಅಯ್ಯ ಹೌದನ? ಹಂಗಾರೆ ಇಲ್ಲದೇನಂತ ಹೇಳಿಲ್ಲ ಅಪ್ಸರ ನಿನಗೆ? ಇಲ್ಲಿ ಬಂದಿ ಅಂತ ಹೇಳಿದ್ಲ ಹುಡುಗಿ, ಅದಕ್ಕೆ ಬಂದೆ. ಒಂದಿಟ್ಟು ಕೆಲಸ ಇತ್ತು ಹಂಗಾಗಿ ಬಂದಿದ್ದೆ. ಮತ್ತು ಚಂದ್ರಿಯರ ಮನೆಗೂ ಹೊರಬೇಕಿತ್ತು ಬಿಡು. ಅದಕ್ಕೆ ನಿಮ್ಮ ಮನೆಗೂ ಈ ಕಡೆ ಬರೋಣ ಅನ್ಕೊಂಡಿದ್ದೆ. ಮತ್ತು ನೀ ಇಲ್ಲ ಬಂದು ಚಲೋ ಮಾಡಿದೆ, ಇಬ್ಬರಿಗೂ ಹೇಳಾಕಿತ್ತು. ಕುಂದ್ರದ ನಮ್ಮಕ್ಕ. ಏನು ವಿಚಾರ? ಏನ್ಲೇ ಚಾ ನಾಷ್ಟ ಕೆಲಸ ಮಾಡ್ಕೊಂಡು ಕೂತೀರೇನ? ಎಲ್ಲ ಆಗೈತೆ ನೋಡವ. ಓಸರಿಗೂ ಮುಂಜಾನೆ ನಾಷ್ಟ ಹಾಕಿ ಸಾಲಿಗೆ ಹೋಗೋರು ಸಾಲಿಗೆ, ಕೆಲ್ಸಕ್ಕೆ ಹೋಗೋರು ಕೆಲಸ ಕಟ್ಟಿ ನಾಷ್ಟ ಮಾಡಿ ಸುಮ್ಮ ಕೂತೇನಿ. ನಮ್ಮ ಅತ್ತಿ ಹೋಗಿ ಅಲ್ಲಿ ಶರಣ ಅವ್ರ ಮನೆ ಮುಂದೆ ಮೀಟಿಂಗ್ ಮಾಡಕತ್ತಿಲ್ಲ. ನಾನು ಒಂದಿಟ್ಟು ಒಲೆ ಸಾರ್ಸಾತಿದ್ದೆ. ಆಟೋತಿಗೆ ಬಂದೋಡ ಮಾದಕ್ಕನ ಕೂಟ ಮಾತಾಡ್ಕೊಂಡು ಕೂತೆ. ಹೇಳ ಏನೋ ವಿಚಾರ ಅಂದಲ್ಲ? ಏನಿಲ್ಲವ ಮತ್ತು ಇಳೆಮ್ಮ ಅಂತ ಅಂದ್ರಲ್ಲ, ಅದಕ್ಕೆ ಹೊಸ ಕರ್ಚಿಕಾಯಿ, ಹೊಸ ಚಕ್ಲಿ ಮತ್ತು ಒಂದಿಟ್ಟು ಸುಮಾರಿ ಚೂಡ ಎಲ್ಲ ಮಾಡಿ ಇಟ್ಕೊಳ್ಳೋಣ. ಒಂದಿಟ್ಟು ಬರ್ತೀರಣ್ಣ ಮಾಡಕ್ಕಂತೇಳಿ ಕರೆಯಾಕತ್ತಂದು ಮಾದಕ್ಕರ ಮನೆಗೆ ಹೋಗಿದ್ನೆ. ಹಂಗೆ ಹೊಳ್ಳಿ ಬಂದು ನಿನ್ನ ಮನೆ ಕರೆದು ಹೋದ್ರೆ ತಂದ್ಕೊಂಡೆ. ಮತ್ತು ಇಲ್ಲೇ ಅದೇ ರೀ ಬರ್ರಿ ಒಂದಿಟ್ಟು ಇಬ್ಬರು ಅಲ್ಲಿ ಹೊಲ್ತಾಗೂ ಹೇಳ್ತೀನಿ. ಮಾಡೋಣ ಹೇಳ್ದೆ ನಮಗೆ. ಇನ್ನೊಂದು 4 ದಿನ ಉಳಿತಾನು. ದಿನ ಹೋಗೋದ ತಡ ಇಲ್ಲ ನೋಡುವ. ಇನ್ನೊಂದು 4 ದಿನ ಉಳಿತು. ಅದಕ್ಕೆ ದಿನ ಒಂದೊಂದು ಮಾಡ್ಕೊಂಡ್ರೆ ಹಗುರ ಆಕೈತಿ. ಒಂದಿಟ್ಟು ಶೇಂಗಾ ಪುಡಿ, ಒಂದಿಟ್ಟು ಪುಟಾಣಿ ಚಟ್ನಿ, ಒಟ್ಟು ಗುರಾಳ್ ಚಟ್ನಿ, 2 ಕರ್ಚಿಕಾಯಿ, ಒಂದಿಟ್ಟು ಚುಮ್ಮರಿ ಚೂಡ, ಸವಲಕ್ಕಿ ಚೂಡ ಮಾಡ್ಕೊಂಡು ಮತ್ತೆ ಏನಾರ ಇದ್ರೆ ಒಂದಿಟ್ಟು ಚಕ್ಲಿ ಯಾರಿಗಾರ ಬಂದಾಗ ಪಟಕ್ಕನ ಹಾಕಿ ಕೊಡಕ್ಕೆ ಬರ್ತೈತಿ. ಚಹಾ ಮಾಡಿಕೊಟ್ಟೆ ಅಂತಂದು ಮಾಡಿಟ್ಕೊಳ್ಳೋಣ ಅಂತಂದು. ಚಲೋ ಆತು ಬಿಡು. ಅವು ಚುಮ್ಮರಿ ಚೂಡ ಮಾಡಿ ಇಟ್ಕೊಂಡ್ರೆ ಬೇಸಿ ನೋಡೋದ ನಮಕ್ಕೆ. ಯಾರು ಬಂದ್ರೆ ಪಟಕ್ಕನ 2 ಮುಟ್ಟಿಗೆ ಹಾಕ್ಕೊಟ್ಟು 1 ಕಪ್ ಚಹಾ ಮಾಡ್ಕೊಡಕ್ಕೆ ಬರ್ತೈತಿ. ಮತ್ತು ಅವ್ರು ಬಂದಾಗ ಎಲ್ಲ ಅಡ್ಡೋದಂದ್ರೆ ಇವ ಕೆಲಸ ಜಗ್ಗ ಹಾಕೋ ಇವ. ಮತ್ತು ಆ ಕಡೆ ನಮ್ಮ ಚನ್ನಬಸಣ್ಣವನ ಮನೆ ಕಡೆದವರು, ಗಂಡನ ಮನೆ ಕಡೆದವರು ಬರ್ತಾರೆ. ಮತ್ತು ನಾವು ತವ್ರ ಮನೆ ಕಡೆದವರು ಬರ್ತಾರೆ. ಮತ್ತು ಈಕೆ ನಮ್ಮ ಮನೆಯರ ಸಣ್ಣವರು ಅವರೆಲ್ಲ ಅದಾರ. ಅವರೆಲ್ಲ ಅವ್ರ ಮಕ್ಕಳು ಎಲ್ಲ ಬರತ್ತಾರ. ಒಬ್ಬೊಬ್ಬರಿಗೆ ಒಂದೊಂದು ಎಲ್ಲಿ ಮಾಡ್ಕೊಂಡು ಕುಂದ್ರೋದು. ಅದಕ್ಕೆ ನೋಡು ಒಂದು ಚೀಲ ಚುಮ್ಮಾರಿ ಹಾಕಿಟ್ಟು ಬಿಡ್ತೇನೆ ನೋಡುವ. ಬಂದವ್ರು ಸುಮ್ಮ ಹಾಕ್ಕೊಡಕ್ಕೆ ಬರ್ತೈತಿ. ಮತ್ತು ಓಣ್ಯಾನವ್ರು ಯಾರು ಬರ್ತಿರ್ತಾರೆ ಹೋಗಿರ್ತಾರೆ. ಮತ್ತು ಕಾರ್ಯ ಇದ್ದ ಮನೆ ಅಂದ್ಮ್ಯಾಗ ಬರೋರು ಹೋಗೋರು ಬಂದವ್ರು ಹಂಗೆ ಕಳ್ಸೋದಿರ್ತೈತಿ. ಅದಕ್ಕೆ 2 ಚೀಲಾರ 1 ಚೀಲ ಹಾಚಿರ್ತೇನೆ ಈಗ ಸದ್ಯಕ್ಕೆ. 1 ಚೀಲ ಹಾಕಿ ಸುಮ್ಮಾರಿನ ಬಂದವ್ರು ಸುಮ್ಮ ಹಾಕಿ ಕೊಟ್ಟು ಬಿಡೋದು ನೋಡು. ಯವ್ವ ಅವು ಚುಮ್ಮರಿ ಚೀಲ 300 ರೂಪಾಯಿಗೆ ಒಂದಾಗ್ಯಾವ ನೋಡ. ಯವ್ವ ಎಟ್ಟಾಗ್ಯಾವ. ನಾವು 100 ರೂಪಾಯಿ ಚೀಲ ಒಂದು ತರ್ತೀವ. ಅಟಟ್ ಹಚ್ಕೊತಿದ್ದೇವಿ. ಇರ್ಲಿ ಮತ್ತೆ ಎಟ್ಟಾರು ತಂದು ಹಚ್ಚೋದಲ್ಲ. ಓಯ್ ಇಲ್ಲ ತಂದು ಅಕ್ಕ, ಈಗಾಗಲೇ ಇವರು ಮೀಟಿಂಗಿಗೆ ಚಾಲೋಗೆ ಮಾಡ್ಯಾರು. ಹೌದು ನೋಡ, ಆಗಲೇ ಮಾದಕ್ಕ ದಾನಮ್ಮಕ್ಕ ಬಂದು ಚಂದ್ರಿ ಮನ್ಯಾಗ ಕೂತ ಬಿಟ್ಟಾರ. ಏನು ಮಾತಾಡ್ತಿರ್ಬೇಕು ಅವರು? ಏನು ಮಾತಾಡತ್ತಾರೋ ಏನವ. ಚಂದ್ರಿ ಓ ಲಲಿತಾ ಅಭಿವ ಬರ್ಲಿ ಒಳಗ. ಅಯ್ಯ ದಾನಮ್ಮಕ್ಕ ಮಾದಕ್ಕ ಇಲ್ಲೇ ಕೂತಿರ್ ಬಿಡುವ. ಏನವ ನೀವು ಈ ಕಡೆ? ಯಾಕ ಹಗಣಿ ನಾವೇನಕ್ಕೆ ಮನೆ ಬರೋದೇ ಇಲ್ಲನ? ಇವತ್ತು ಹೊಸ ಬಂದವ್ರಂಗೆ ಮಾತಾಡಕತ್ತೀರಲ್ಲ. ಕುಕ್ಕರ್ ಬಡೀರಿ. ಏನು ವಿಚಾರ ಬಂದಿದ್ದು? ಅಯ್ಯೋ ದಾನಮ್ಮಂದು ಅಕ್ಕ, ಇದು ನಾನು ಚಂದ್ರಂದು ಅಕ್ಕಗೆ ಮನೆಗೆ ಬರೋದು ಏನು ಹೊಸದಾಗೇ ಅಲ್ಲ. ನಾವು ಏನು ಕೆಲಸಗೇ ಇಲ್ಲ ಅಂದರೆ ಮನೆಗೆ ಇವ್ರ ಮನೆಗೆ ಬಂದುಬಿಡ್ತೀವಿ. ಅಥವಾ ನಾವೇನೇನಿಲ್ಲ ಮನೆ ಕೆಲಸ ಎಲ್ಲ ಮುಗಿತಂದ್ರೆ ನಾವು ಈ ಚಂದ್ರಿಗೆ ಮನೆ ಕಡೆ ಬಂದುಬಿಡ್ತೀವಿ. ನೀವು ಬರೋದು ಅಪ್ರೂಪ್ ನೋಡುವ. ಅದಕ್ಕೆ ಕೇಳಿದ್ದು ಹೇಳು ಏನು ಬಂದಿದ್ದಂತಂದು. ಇವ ಏನಿಲ್ಲ, ನಾನು ಎದಕ್ಕೆ ಬಂದಿದ್ದೆ ಅಂದ್ರೆ ಒಂದಿವ್ಸ ಚಕ್ಲಿ ಚೂಡ ಎಲ್ಲ ಮಾಡೋದೈತಿ ಮನ್ಯಾಗ. ಬರುವ ಒಂದಿವ್ಸ ಕರ್ಚಿಕಾಯಿ ಮಾಡೋಣ ಅಂತೇಳಿ ಕರೆಯಾಕೆ ಬಂದಿದ್ದೆ. ಹಂಗೆ ನಿಮ್ಮ ಮನೆಗೂ ಬರೋಕ್ಕಿದ್ದೆ. ಈಗ ನಲ್ತವ್ರ ಮನೆಗೆ ಅಟೋತ್ತಿಗೆ ಮಾದಕ್ಕರ ಮನೆಗೆ ಹೋಗಿದ್ದೆ. ಮಾದಕ್ಕನ ಈ ಕಡೆ ಬಂದಾಳಂದ್ಲ, ಅದಕ್ಕೆ ಇಲ್ಲಿ ಬಂದು ಕೂತೆ ನೋಡಿ. ಬಾರ್ಲಿ ಲಲ್ತಾ ಒಂದಿಟ್ಟು ಚಕ್ಲಿ ಮಾಡೋದೈತಿ.
ಹ್ಞೂ ಆತು ಹೇಳು ಬರ್ತೀನಿ ಎಂದು ನಾಳೆ ಬಾ ನಾ ನಿಂಗೆ ಫೋನ್ ಹಚ್ತೀನಿ ಹೇಳು. ಆತು ಹೇಳು. ಮದಕ್ಕೆ ಎದಕ್ಕೆ ಬಂದಿದ್ಲನವ ನಾನು ಕೇಳಲಿಲ್ಲ. ಮದಕ್ಕ ನೀ ಎದಕ್ಕೆ ಬಂದಿದ್ದೆ? ಏಯವ್ವ ಏನಿಲ್ಲ ನೋಡಿ, ನಾಳೆ ನಮ್ಮ ಅಪ್ಸರ ನೋಡಕ್ಕೆ ಬರ್ತಾರ, ಗಟ್ಟಿ ಅವಂಗೈತಾ, ಅದಕ್ಕೆ ನಾನು ಚಂದ್ರಿ ಮನೆಗೆ ಕರೆದು ಹಂಗೆ ಇಲ್ಲ ಅಲ್ತಾರ ಮನೆಗೆ ನಿಮ್ಮ ಮನೆಗೆ ಹಬೀಬರ್ ಮನೆಗೆ ಹೋಗ್ಬೇಕು ಅನ್ಕೊಂಡೆ. ಇಲ್ಲೇ ಕೂತೆ ನೋಡಿ ಮಾತು ಹೇಳ್ಕೋತ ಅಷ್ಟೊತ್ತಿಗೆ ನೀವು ಬಂದ್ರಿ, ಬಂದು ಚಲೋ ಮಾಡಿದ್ರಿ. ಎಲ್ಲರಿಗೂ ಹೇಳತ್ತೆ ನೋಡುವ ನಾಳೆ ಬರ್ರಿ ಒಂದಿಟ್ಟು ನಮ್ಮ ಮಗಳು ನೋಡಕ್ಕೆ ಬರೋರು ಅದಾರ, ಒಂದಿಟ್ಟು ಕೈ ಕಾಲು ಆಡೋಂಗಿಲ್ಲ. ಆಕೆಗೆ ಶಿಲ್ಪಾಗಕ್ಕೆ ಹೇಳೇನಿ ಇವರು ಅಯ್ಯೋ ನಮ್ಮ ಶಿಲ್ಪಾಗ ಆಕಿನ ನಮ್ಮ ಅಪ್ಸರನ್ನ ತಯಾರು ಮಾಡಕ್ಕೆ ಬರಾಕೆ ಹೇಳೇನೆ. ನಮಕ್ಕೆ ನೀನು ಬಾರೇವ ಮಾಡಕ್ಕೆ ಖರ್ಚಿಗೆ ಮಾಡೋದೈತಲ್ಲ, ಹೆಂಗೆ ಬರೋದ? ಮುಂಜಾನೆ ಬರ್ತಾರೆ ಇವರು ನೋಡಕ್ಕೆ, ಒಂದು 10:30 11 ಗಂಟೆ ಹಂಗೆ ಬರ್ತಾನೆ ಅಂದಾರ. ಎಲ್ಲ ಮುಗಿಯಟತ್ತಿಗೆ ಮಧ್ಯಾಹ್ನ 1 ಗಂಟೆ ಆಗ್ಬಿಡ್ತೈತಿ, ಅವ್ರು ಹೊಕ್ಕಾರ. ನಾವು ಮಧ್ಯಾಹ್ನ 1 ಗಂಟೆಯಿಂದ ಆಗಲಿ ಸಂಜೆನಾಗರ ಆಗಲಿ ಎಷ್ಟು ಖರ್ಚಿಗೆ ಮಾಡಿ ಎಷ್ಟು ಮಾಡ್ತಿ? ಒಂದು 400 ಮಾಡ್ಬೇಕು. ಅಷ್ಟು ಕೊಂಡನ? ಅಯ್ಯ ಹತ್ತಲಾವುಲಿವ. ಮತ್ತು ನೀವು ಮಾಡಕ್ಕೆ ಬಂದವ್ರಿಗೆ ಒಂದು 10 ಥರ ಕೊಡೋದು ಬೇಡನು? ಎಲ್ಲ ಅವ್ರಿಗೆ ಕೊಡೋದು ಮತ್ತು ಬಂದವ್ರಿಗೆ ಎರಡೆರಡು ಹಾಕ್ಕೊಟ್ರು ಅಷ್ಟು ಹತ್ತಾವು. ಹಾಗೇನಾರು ಉಳಿದ್ರೆ ಮತ್ತು ನಾವೊಂದು 4 ದಿನ ಇಟ್ಕೊಂಡು ತಿನ್ನಕ್ಕೆ ಬರ್ತೈತಿ. ಕಮ್ಮಿದ್ರೆ ಏನು ಮಾಡೋದು? ಅದಕ್ಕೆ ಇರಲಿ ಹೇಳಿ ಒಂದು 400 ಮಾಡೋನು. ಅದು ಕರೆನ ಬೇಯಿಸ್ಬಿಡು, ಹೆಚ್ಚಿದ್ರೆ ಏನಾಗೋದಿಲ್ಲ, ಅವೇನು ಕೆಡೋದಿಲ್ಲ ಏನಿಲ್ಲ, ದೌಡು ಇಟ್ಕೊಂಡು ತಿನ್ನಕ್ಕೆ ಬರ್ತೈತಿ. ಒಯ್ ದಾನ ಒಂದು ಅಕ್ಕ ಕರ್ಚಿಕಾಯಿಗೆ ಮಾಡಿದ್ರೆ ನನಗೂ ಒಂಚೂರಿಗೆ ಕೊಡು. ಏಯವ್ವ ಏನು ಭಾಗ್ಯ ಕೊಡ್ತೀನಿ ಹೇಳು. ಅಲ್ಲಲ್ಲಿ ನೀವು ಹಿಂಗೆ ಬಂದು ಕುಂದಿರ್ತೀರಲ್ಲ, ನಿಮ್ಮ ಅತ್ತೆಯವ್ರು ಏನು ಅನ್ನಂಗಿಲ್ಲ ಅನ್ಲಿ? ಅಯ್ಯೋ ದಾನ ಮುಂದು ಅಕ್ಕ, ಎಲ್ಲರೂ ಈಗ ನಾವು ಸಸಿದಿರು ಇಲ್ಲಿ ಮೀಟಿಂಗಿಗೆ ಮಾಡ್ತಿದ್ದೀವಿ, ನಮ್ಮ ಅತ್ತಿದಿರು ಅಲ್ಲಿ ಶರಣಮ್ಮಂದು ಅಮ್ಮದು ಮನೆಗೆ ಮುಂದೆ ಮೀಟಿಂಗಿಗೆ ಮಾಡತ್ತಾರು. ನಂದು ಅತ್ತಿ, ಲಲಿತಾಂದು ಅತ್ತಿ, ಚಂದ್ರಂದು ಅಕ್ಕಂದು ಅತ್ತಿ ಎಲ್ಲರೂ ಸೇರಿ ಅಲ್ಲಿ ಎಲ್ಲ ಸಸಿದಿರಿಗೆ ಮೀಟಿಂಗಿಗೆ ಮಾಡಕತ್ತಾರು. ನಮ್ದು ಅತ್ತಿ ಐತಲ್ಲ, ಮುಂಜಾನೆ ಚಾಗೆ ನಾಷ್ಟಾಗೆ ಆಯಿತು ಅಂದರೆ ಮೀಟಿಂಗಿಗೆ ಚಾಲ್ತೆ. ಒಲೆವ ಏನು ಹೇಳ್ತಾಳೆ ಏನು ದೇವ್ರಿಗೆ ಎತ್ತಿದ ಮಾತು. ಏನೋ ಮತ್ತಿನ ಆಟ ಹೇಳಯ್ಯವ. ಮುಂಜಾನೆ ಎದ್ದೇಳ್ತೈತೆ, ಜಳಕ ಮಾಡೋದು, ಪೂಜೆ ಮಾಡೋದು, ಆ ಹುಡುಗರ ಹತ್ತ ಸಾಲಿಗೆ ಹೋಕ್ಕಾವು. ನನ್ನ ಗಂಡ ನಾಷ್ಟ ಮಾಡೋ ಮುಂದೆ ಆಕಿನೂ ನಾಷ್ಟ ಮಾಡ್ತಾಳೆ. ನಾಷ್ಟ ಮಾಡ್ಲಂದ್ರೆ ಇನ್ನು ಕಾಲಕ್ಕಿತ್ತು ಅವ್ರ ಮನೆ ಮುಂದೆ ಮೀಟಿಂಗ್ ಮಾಡ್ತಾಳೆ. ಇನ್ನು ಮಧ್ಯಾಹ್ನ ಕರೆಕ್ಟಾಗಿ ಉಣ್ಣೋ ಹೊತ್ತಿಗೆ ಮನೆಗೆ ಬರ್ತಾಳೆ. ಯಾವ ನಮ್ಮದು ಅದೇ ಒಂದಿಟ್ಟು ಅವ ಸಣ್ಣ ಹುಡುಗರು ಇದ್ದಿದ್ದು ಒಂದಿಟ್ಟು ಹಿಡ್ಕೊತಿದ್ಲು. ಈಗಂತೂ ಹುಡುಗರೆಲ್ಲ ಕೈ ಬಿಟ್ಟು ಆಡಂಗೆ ಆಗ್ಬಿಟ್ಟಾರು. ಏನಿಲ್ಲ ನೋಡಿ ಫಿಕ್ಸ್ ಅಲ್ಲಿ ಎಲ್ಲರೂ ಜಮಾ ಆಗಿಬಿಡ್ತಾರೆ. ಆಕಿ ಶರಣವ ತನ್ನ ಸಸಿ ಇದು ಪ್ರೇಮಿ ಸುದ್ದಿ ಹೇಳಕ್ಕೆ ಚಾಲೂ ಮಾಡ್ತಾಳೆ. ಇವ್ರು ಹಿಂದಿಯಿಂದ ಸಾಗೊಟ್ಟು ಅಂದ್ಬಿಡ್ತಾರೆ. ಆಕೆ ಕುಟ್ಟ ಈಕಿ ಸಸಿದ ಕೇಳ, ಆಕಿ ಸಸಿದ ಈ ಕೇಳ. ಮೀಟಿಂಗ್ ಮಾಡಕ್ಕೆ ಹೋಗ್ಯಾಳ ನಮ್ಮ ಅತ್ತಿನೂ ಅಲ್ಲಿ. ಅದೇವಾನ ಇಲ್ಲಿ ಸಸಿದಾರ ಮೀಟಿಂಗ್, ಅಲ್ಲಿ ಅತ್ತೆಯಾರ ಮೀಟಿಂಗ್. ಚಲೋ ಆಯ್ತು ಬಿಡು. ನಮ್ದು ಅತ್ತಿ ಇವತ್ತು ಬೆಳಗ್ಗೆ ನಂದು ಜೋಡಿಗೆ ಝಗಡಾಗೆ ಮಾಡಿ ಹೋಗಿದೆ. ಲೇ ನೀ ಏನು ಮಾತಾಡ್ತಿಲಿ? ಏನು ಕನ್ನಡ ಮಾತಾಡ್ತೀನಿ ಹಂಗತ್ತು ತಿಳಿಯಂಗಿಲ್ಲ. ಏನು ಜಗಳ ಮಾಡಿ ಹೋಗ್ಯಾಳ ಅಂತ ಹೇಳಲಿ. ಲೇ ನೀ ಕರ್ನಾಟಕದಾಗ 8 ದಿನ ಆತಿ ಇದ್ದು ಇನ್ನೂ ಕರೆಕ್ಟಾಗಿ ಕನ್ನಡ ಬರೋದಿಲ್ಲ ಅಂದ್ರೆ ಹ್ಯಾಂಗಲಿ? ಲೇ ಚಂದ್ರಕಿ ಚಂದ ಕನ್ನಡ ಹೇಳ್ಕೊಡ್ಲಿ, ಇಲ್ಲ ಬಂದು ಕುಂದಿರ್ತಾನೆ ತಾಳು. ಹಾಗಾದ ನಮ್ಮಕ್ಕ ಅದಕ್ಕೆ ಏನು ಹೇಳ್ಕೊಡೋದು? ಎಷ್ಟು ಹೇಳ್ಕೊಟ್ರು ಕೊನೆಗೆ ನಿಮ್ದುಗೆ ನಮ್ದುಗೆ. ನಾನು ಚಂದ್ರಂದು ಅಕ್ಕ ಲಲ್ತಂದುಗೆ ಅಕ್ಕ ಎಲ್ಲದಕ್ಕೂ ಗೆಗೆ ಹಾಕೊಂಡು ಕುಂದಿರ್ತಾಳೆ. ಆಕೆಗೆ ಎಷ್ಟರ ನೀ ಹೇಳ್ಕೊಡೋಣ ಎಲ್ಲ ನಾನು ಹೇಳಿ ನೋಡೇನಿ. ಆಕೆ ಎಲ್ಲದಕ್ಕೂ ನಮ್ದುಗೆ ನಿಮ್ದುಗೆ ಹೇಳಿಲ್ಲ ಅಂದ್ರೆ ಆಕೆಗೆ ಸಮಾಧಾನ ಆಗಿರಕ್ಕೆ ಹ್ಯಾಬಿಟ್ ಮಾಡ್ಕೊಂಡಾಡೋದಾನೆ. ಓಯ್ ದಾನಮಂದು ಅಕ್ಕ, ನಾನು ಮಾತಾಡೋದು ಕನ್ನಡಗೆ ನಿಮಗೆ ಅರ್ಥಗೆ ಆಗಲ್ಲ. ಆಕೈತು ಬಿಡಯ್ಯವ, ಆತೋಳ ನಾನು ಹೊಕ್ಕೀನಿ. ನಾನು ಇಷ್ಟು ಅರ್ಬಿ ಹೋಗ್ಯಾವದಾವು, ಬರ್ತೇನೆ ತೋ ನಾ ಮತ್ತೆ. ತಡಿ ಅದ ನಮ್ಮಕ್ಕ, ನಾನು ಬರ್ತೀನಿ. ಕುಂದ್ರಿ ಇಲ್ಲವ ಅದನ್ನ ಹೇಳಕ್ಕಂತ ಬಂದೆ. ನಾನು ಇನ್ನೂ ಅರ್ಬಿ ಹೋಗ್ಯಾವದಾವು, ಪಾಪ ಅದ ಹುಡುಗಿನ ಎಲ್ಲ ಒಂದ ಮಾಡ್ತೈತಿ. ನಾನು ಒಟ್ಟೇಟ್ರ ಆಸರಾಗ್ಬೇಕಲ್ಲ ಮತ್ತೆ, ಇಲ್ಲ ನಂದು ಮೈಯನ್ ಕಂಡು ಕರಗೋದು ಯಾವಾಗ. ಆಯ್ತು ಚಹಾ ಮಾಡ್ತಿದ್ದೆ, ಏನು ಬೇಡ ಈಗ ನಾಷ್ಟ ಎಲ್ಲ ಮಾಡ್ಕೊಂಡ ಬಂದೀವಿ. ಬರೋಣ. ಮತ್ತೇನ್ಲೇ ಹಬೀಬ, ಹೊಸ ಸುದ್ದಿ ಸಮಾಚಾರ? ಅಯ್ಯೋ ಸುದ್ದಿಗೆ ಏನೂ ಇಲ್ಲ. ಅದು ಸರಸ್ವತಿ ಅಮ್ಮದು ಮನೆಗೆ ಒಂದು ಬಾಡಿಗೆಗೆ ಕೇಳ್ಕೊಂಡು ಬಂದಿದ್ದು ಹುಡುಗಿ ಅಂತ ಹೇಳಿದೆ ಅಲ್ಲ, ಆ ಹುಡುಗಿ ಫೋನ್ಗೆ ಹಚ್ಚಿದ್ಲು ಮನೆಗೆ ಬೇಕಂತೆ. ಅಲ್ಲ ಸರಸ್ವತಿ ಅಮ್ಮರ ಮನೆಗೆ ಹೋಗಿ ಕೇಳ್ಬೇಕಿಲ್ಲ? ಕೇಳಿದೆ, ಅದು ಏನೋ ಸರಸ್ವತಿ ಅಮ್ಮ ಅದು ಕೊಡಂಗಿಲ್ಲ ಮನೆಗೆ ಅಂತ ನಿಂತಿತ್ತು. ಅದಕ್ಕೆ ನೀನು ಒಂಚೂರು ಮಾತಾಡಿ ಕೊಡಿಸು ಚಂದ್ರಂದು ಅಕ್ಕ. ಆತೇಳಿ ಮಾತಾಡ್ತೀವಿ. ಯಾಕೆ ಊಟವಕ್ಕ ನಿನ್ನ ಮಗ ಏನೋ ಮಾಡ್ಕೊಡೋದು ಬಂದಮ್ಮ, ನೀನು ಸಸಿ ಹೊಡೆ ಹಾಕಿದ್ನಂತಲ್ಲ. ಶಂಕ್ರವ ನೀನು ಭಾರಿ ತಿಂಡಿ ಹಾಕಿ ನೋಡು. ಯಾರ ಮನ್ಯಾಗ ಏನು ಜಗಳ ಇಲ್ದದನು? ಯಾರ ಮನ್ಯಾಗ ಏನು ಮಕ್ಕಳು ಹೊಡೆದಾಡ್ಲಿಲ್ಲದೈತೇನು? ನೀ ಎಟ್ಟು ಅದನ್ನು ಹಾಡಿ ಕೇಳಾಕತ್ತಿ? ಅಯ್ಯವ್ವ ನಾ ಏನು ಆಕೆ ಹಾಡಿ ಕೇಳಿ ಏನು ಮನುಷ್ಯ ನೋವು ಮಾಡಕತ್ತಿ ಕೇಳಿಲ್ಲ. ಏನೋ ಹಿಂಗೆ ಆಗಿತ್ತಂತಲ್ಲ, ಯಾಕಂತಂದು ಕೇಳಿ ಹೇಳು. ನಾ ಏನಂತಂದು ಮಾಡೋದಲ್ವಾ? ಏನು ಹೋಗ್ಲಿ ಬಿಡ ಶರಣ, ಏನು ತಪ್ಪೈತಿ? ಏನು ಗೆಳಿತದ ಕೇಳಿದ್ರೆ ಏನಾಯ್ತು? ಏನಿಲ್ಲ ಹೇಳ ಶಂಕರವಕ್ಕ. ಅದೇ ಮತ್ತು ನನ್ನ ಮಗ ಇದೆ ಕುಡಿಯಾಕ ರೊಕ್ಕ ಸಿಗಲಿಲ್ಲ ಅಂತ ಗಟ್ರಗಳಿ ಮಾಡ್ಕೊಂಡು ನಿಂದಿರ್ತಾನೆ. ಆಕೆ ರೊಕ್ಕ ಸಿಕ್ಕಿಲ್ಲ ಅವಂಗೆ, ಅದಕ್ಕೆ ನಾನು ಸಸಿ ಮ್ಯಾಲ ಸಂಶಯ ಮಾಡಿ ಕಾಲು ಉಪ್ರಟ್ಟಿಗೆ ಕದನ ತಕ್ಕೊಂಡು ನಿಂತಿದ್ದ. ಅಟೊತ್ತಿಗೆ ಚನ್ನಬಸಕ್ಕನ ಇವಕಿ ಮಾದೇವಿನೂ ಬಂದ್ರೆ
ಬಂದು ಬೈದು ಬುದ್ಧಿ ಹೇಳಿ ಅವ್ರು ಹೋದ್ರೆ ಇಕ್ಕಟ್ಟು ಇವನು ಹೋದ ಸುಮ್ಮ ಆದ ಆಮೇಲೆ ಹಂಗೆ ರೊಕ್ಕ ಸಿಗಲ್ದಾಗ ಆಟಟಿ ಎದ್ದೇಳ್ತೈತೆ ನಮ್ಮ ತಲೆಯಾಗ ಕುಣಿತಾನ ಮತ್ತು ಗಪ್ಪಾಕನ್ ಅಯ್ಯ ಶಂಕ್ರವ್ವ ಅಂದಂಗೆ ನೀನು ಶಚಿಯನ್ನ ಮನೆ ಜಗಳ ಮಾಡ್ಕೊಂಡು ಊರಿಗೆ ಹೋಗಿದ್ಲಂತಲ್ಲ ಹೆದ್ರ ಸಂಬಂಧ ಯಾರು ಹೇಳಿದ್ದ ನಿನ್ಗೆ ನೀಲವಕ್ಕ ಇಲ್ಲವ ನಿನ್ನ ಶಚಿಯನ್ನ ಜಗಳ ಮಾಡ್ಕೊಂಡು ಊರಿಗೆ ಹೋಗಿದ್ದಿಲ್ಲ ಬಿಡು ಅಕ್ಕಿ ಅದು ಅವ್ರದ ತವ್ರ ಮನೆಗೆ ಯಾರ್ದ ಫಂಕ್ಷನ್ ಇತ್ತಂತ ಫಂಕ್ಷನ್ ಆ ಫಂಕ್ಷನ್ಗೆ ಹೋಗಿದ್ಲು ಫಂಕ್ಷನ್ ಅಂದ್ರೆ ಏನ ಶಂಕ್ರವಕ್ಕ ಅಯ್ಯವ ಖಾರ ಇತ್ತಂತ ಖಾರಕ್ಕೆ ಹೋಗಿದ್ಲು ಅದಾನ ಅವ್ರ ಅಣ್ಣನ ಮಗಳೇನ ದೊಡ್ಡದಾಗಿತ್ತಂತ ಅದಕ್ಕೆ ಹೋಗಿದ್ಲವ ಜಗಳ ಮಾಡ್ಕೊಂಡು ಹೋಗಿಲ್ಲ ಯಾರಿಗೆ ಹಡ್ಸು ಹೇಳಿದ್ಲೇವ ನಿಮಗೆ ನಿನ್ನ ಸಸಿ ಹಡ್ಸುನ ನನ್ನ ಸಸಿ ಹಡ್ಸೋಕೆ ಹಚ್ಚಿದ್ಲಂತ ಫೋನ್ ಆಕೆ ಹೇಳ್ಯಾಳ ಆಕೆ ಮುಂದೆ ಆಕೆ ಬಂದು ನಮ್ಮ ಮುಂದೆ ಹೇಳಿದ್ದು ಅಲ್ಲ ಹಡಸು ಈಕಿ ಸಸಿ ನಂಬರ್ ಇಟ್ಕೊಂಡು ನೀವು ಮೊಬೈಲ್ದಾಗ ಮಾಡ್ತೇನೆ ನಾನು ರತ್ನಿ ಮಾಡ್ತೇನೆ ನನಗೆ ಹಾದನ ಶರಣಕ್ಕ ನೋಡ ನೀನು ಸಸಿ ನಂಬರ್ ಇಟ್ಕೊಂಡ ನಂಗೆ ಗೊತ್ತಾಯಿಲ್ಲ ಯವ್ವ ಅದೇನೋ ಇದ್ರಾಗ ಮೆಸೇಜ್ ಹಾಕ್ತಾರಂತ ಅದೇನೋ ಮೆಸೇಜು ಆ ಮೆಸೇಜ್ನ್ಯಾಗ ನಿನ್ನ ಸೊಸಿ ಟೇಟಸ್ ಹಾಕಿದ್ಲಂತ ಟೇಟಸ್ ಏನೋ 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 ಒಬ್ಬಕ್ಕೆ ಇರ್ಬೇಕಂತಂದು ಹೇಳಿ ಇಂಗ್ಲೀಷ್ನ್ಯಾಗ ಏನೋ ಲವ್ ಏನೋ ಏನೋ ಎಲ್ಲೋನ ಏನೋ ಅಂದ್ಲವ ಆಕಿ ಏನೋ ಏ ಪ್ರೇಮವ ಬಾಯಿ ಲೊಟ್ಟ ಏನು ರೀತಿ ಏ ತಂಗಿ ಈಕಿ ಸಸಿ ಜಗಳ ಮಾಡ್ಕೊಂಡು ಊರಿಗೆ ಹೋದಾಗ ಅದೇನೋ ಟೇಟಸ್ ಹಾಕಿದ್ಲು ಅಂದೇಳಿ ಏನು ಟೇಟಸ್ ಹಾಕಿದ್ಲು ಅದು ರೀ ವಾಟ್ಸಪ್ ಸ್ಟೇಟಸ್ ಹಾಕಿದ್ರಿ ಐ ಆಮ್ ಅಲೋನ್ ಅಂತಂದು ಹಾಕಿದ್ಲ ರೀ ಅಂದ್ರೆ ನಾವು ಒಂಟಿಯಾಗಿ ಅದೇನಿ ಅಂತಂದು ಹೇಳಿ ಹಾಕಿದ್ಲ ರೀ ಅಳದು ಇದು ಹಾಕಿ ಗೊಂಬಿ ಚಿತ್ರ ಹಾಕಿ ಆಕಿಗೇನೋ ಬೇಸರ ಆಗಿತ್ತಂತ ನಾ ಈಗ ಒಬ್ಬಕ್ಕೆ ಆಗೇನಿ ಅಂಥೇಳಿ ಹಾಕಿದ್ಲ ರೀ ಇದು ಹಾಕಿದ್ಲಂತ ನೋಡ ಶಂಕರವ್ ನೀನು ಸಸಿ ಎಷ್ಟಿರ್ಬೇಕು ನೋಡಿಕಿ ಸಸಿ ಬಿಡಾಡಿ ಬೆಂಡ್ಲಿ ಆ ಟೇಟಸ್ ಹಡ್ಸ್ಕೊಳ್ಳೋದು ಏನಿತ್ತಿಕ್ಕಿದು ಈಕಿ ಟೇಟಸ್ ಹಡ್ಸ್ಕೊಳಂಗಿರ್ಲಿ ನಾನು ಕಿಮ್ಮತ್ತು ಕಡಿದ್ಲು ನಾ ಇಂಥ ಚಂದ ರೊಟ್ಟಿಸ್ತನ ಮಾಡಿಕೊಂಡು ಉಳಿಸ್ಕೊಂಡಿದ್ದು ಕಿಮ್ಮತ್ತನ್ನು ನಾ ಕಡೆಗೆ ಹರಾಜ್ ಬಿಟ್ಲು ನೋಡು ಏನಾಗಿತ್ತೇನವ ಮತ್ತೆ ಅಲ್ಲಿ ನನ್ನ ಕುಟ್ಟಾಗೇನು ಜಗಳ ಮಾಡಿಲ್ವಾ ಮತ್ತೆ ಏನಾರ ಗಂಡನ ಕುಟ್ಟಾಗ ಏನಾರ ಮಾಡ್ಕೊಂಡಿದ್ದಿತ್ತು ಬಿಡು ಗಾತ್ ಬಿಡು ಅಯ್ಯೋ ಏನು ಹೇಳೋಣ ಶರಣವ ನನ್ನ ಕತಿ ಜಗಳ ಮಾಡಿದ್ಲು ಬಿಡು ನನ್ನ ಕುಟ್ಟಾಗಲ್ವಾ ನನ್ನ ಮಗನ ಕುಟ್ಟಾಗ ಒಂದೀಟ ಏನಿಲ್ಲ ನೋಡುವ ಒಟ್ಟು ಅಡುಗೆ ಮಾಡಲ್ಲ ನೋಡ್ತಮ್ಮ ಅಂತಂದೆ ಅಟಕ್ಕ ತವ್ರ ಮನೆಗೆ ಹೋಗ್ಯಾಣ ನಾ ಅತ್ತೆ ಅದಕ್ಕೆ ಅಟ್ಟು ಅನ್ಬಾರ್ದಾಗಿತ್ತ ಶರಣವ ನಿಮ್ಮ ಸಸಿದೀರ ಹಂಗೆ ಮಾಡ್ತಿದ್ದಾರಾ ಅಲ್ಲ ಶಂಕರಕ್ಕೆ ನೀ ಅಂದಿದ್ದೇನು ತಾಪಲ್ ಬಿಡು ನಾನು ನಿನಗೇನು ಬೇಕಂತ ಅಂದಿಲ್ಲ ಅದು ಪುಟ್ಟ ಒಂದು ಕೇಳ್ದಲ್ಲ ಅದಕ್ಕೆ ಕೇಳಿದೆ ಗೊತ್ತಾಯ್ತು ಬಿಡು ಆಕೆ ಹ್ಯಾಂಗೆ ಅದಾಳ ನಿನ್ನ ಸಸಿ ಅನ್ನೋದು ಸಟಕ್ಕಂದ್ರೆ ಪುಟ್ಟಕ್ಕತ್ತಾಳು ಇವು ಸಸಿದೀರ ಅದಾವಲ್ಲ ಇವಕ್ಕೆ ಸರದ್ ನಿಲ್ಲ ಅನ್ಬಾರ್ದು ನಾವು ಸರದ್ನಿಲ್ಲ ಅಂದ್ರೆ ನೋಡು ಸುಡ್ಕೇಸ್ ತೊಗೊಂಡು ತವ್ರ ಮನೆಗೆ ಹೊಕ್ಕಾರ ಅವ್ರವು ಫೋನ್ ಹಚ್ತಾರ ಮತ್ತೆ ಯಾವ ನಂಗೆ ರಾಕ ಆಗವಲ್ದಿಲ್ಲ ಅಂತ ಅವ್ರು ಆ ಕಡೆಯಿಂದ ತಂಗಿ ಬಂದ್ಬಿಡು ಇವ್ರು ಹತ್ತೆ ಬಿಡ್ತಾರ ಬಸ್ ಫ್ರೀ ಒಂದು ಆಗಿ ಬಿಟ್ಟೈತಿ ಫೋನ್ಯಾಗ ಒಂದು ಹಡ್ಸ್ಕೊತಾವು ಹೋಗ್ಬಿಡ್ತಾವತ್ತ ಹ್ಞೂ ಇವ ನಮ್ಮ ಸಸಿನ ಅದ ಹಣೆ ಬರನ ಏನು ಸರದ್ನಿಲ್ಲ ನಂಗಲ್ ನೋಡಿ ಇವ ತುಟ್ಟಿ ಮಿಸ್ಗಿದ್ರೆ ಅದನ್ನ ಕೊಯ್ತೇನಂತಾರ ನಮ್ಮ ಸಸಿ ಏನು ಬೇಸದಾಳು ಒಂದಿಟ್ಟು ಹಾಗೇನಿಲ್ಲ ಆದ್ರೆ ಒಂದೊಂದು ಸರಿ ಕಲಾ ಬಾಯಿ ಮಾಡ್ತೈತೆ ಇವ ನಾವು ಒಂದು ಮಾತಾಡಿದ್ರೆ 10 ಮಾತಾಡ್ತಾಳೆ ನೋಡಿ ಅದ ನನಗೆ ಸಿಟ್ಟು ಭಾಳ ಬರ್ತೈತಿ ಹಾಗೆಲ್ಲ ಮಾಡ್ತಾಳೆ ಮನ್ಯಾನ ಬದುಕು ಬಾಳೆ ಮತ್ತು ನನ್ನ ಮಗ ದುಡಿಯಂಗಿಲ್ಲ ಅಂದ್ರೆ ಏಟು ಮಾಡ್ತೈತಿ ಬಿಡು ಆದ್ರೆ ನೋಡಿ ನಾನು ಏನು ಹೆಚ್ಚು ಕಮ್ಮಿ ಅನ್ನೋಂಗಿಲ್ಲಕ್ಕಿ ನನ್ನ ಮಗಂದು ನಂದು ಎಲ್ಲ ತೊಗೊಂಡು ಎಕ್ಸಾ ತೊಳೆದು ಬಿಡ್ತಾಳೆ ಹೌದು ಅಕ್ಕ ಇವು ಮನೆಗೆ ಬರೋ ಮುಂದೆ ಮ್ಯಾತ್ಗ ಬರ್ತಾವೆ ನೋಡಿ ಇವು ಕಟ್ಟು ನಮ್ಮನ್ನ ಮೂಲಿಗೆ ಮೂಳು ಮಾಡಿ ಕುಂದಿರ್ತಾವ ಇವ ಬೇಸಿಲ್ಲ ಇವ ಸಸಿದಿರಿ ತೋಳಿಸ್ಯಾರ ನಾವು 2 ಗಂಟೆ ಆಗಿರ್ಬೇಕನವ ಉಣ್ಣೋ ಹೊತ್ತಾತು ನಾನು ಹೋಗ್ಬಿಟ್ಟು ಉಂಡು ಬರ್ತೇನವ ಇವ ನನಗೆ ಮತ್ತು ಇದು ಐತಿವ ಶುಗರ್ ಐತ್ಯಾ ಮತ್ತು ಹಂಗೆ ತಡ ಉಂಡ್ರೆ ಕಣ್ಣಾಗ ಕತ್ತಲು ಬಂದಂಗೆ ಆಕಿತ್ತವ ಇವ ಅದಕ್ಕೆ ಹೋಗಿ ನಾ ಬಡಾನ ಉಂಡು ಹೊಚ್ಕೊಳಿಗೆ ತೋತೀನಿ ಹೋಗ್ಲ್ಯಾ ಬರ್ತೀನಿ ತೋ ಈಗ ಪುಟ್ಟವಕ್ಕ ನಾನು ಬರ್ತೀನಿ ಇವ ನನಗೂ ಬಿ ಪಿ ಗುಳಿಗೆ ಅದ ಇವ ನಾನು ಹೋಗಿ ಉಂಡು ಗುಳಿಗೆ ತೊಗೋಬೇಕು ತಡೀರಿ ನೀವೆಲ್ಲ ಹೊಂಟೀರಿ ಇವತ್ತಿಂದ ಅತ್ತೆ ಒಂದು ಸಸ್ಯಾರದ ಮೀಟಿಂಗ್ ನೋಡಿದ್ದೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿಪ್ಪ ಮತ್ತು ಇದೇ ಮೊದಲನೇ ಸಾರಿ ನಮ್ಮ ಚಾನಲ್ನ ನೋಡುವಂಥರಾಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳಿ ಮತ್ತು ಮುಂದಿನ ಎಪಿಸೋಡ್ನಾಗ ತೋರಿಸ್ತೀವಿ ನಾಳೆ ಎಪಿಸೋಡ್ನಾಗ ಮಾದಕ್ಕನ ಮಗಳನ್ನ ನೋಡಕ್ಕೆ ಬರೋರದಾರ ಮತ್ತು ಆಕಿದ ಲಗ್ನ ಗಟ್ಟಿ ಆಕತ್ತಿಲ್ಲ ತೋರಿಸ್ತೀನಿ ನೋಡ್ಕೊಂಡು ಬರುವಂತ್ರಿ ಹೋಗ್ಬರ್ರಿಪ್ಪ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ದಯವಿಟ್ಟು ಕಮೆಂಟ್ ಮಾಡಿರಿಪ್ಪ ಲೈಕ್ ಮಾಡಿರಿ ನಿಮ್ಗೆ ಯಾಕೆ ಹೆಚ್ಚು ನೀವು ಲೈಕ್ ಮಾಡಿದಟ್ಟು ಕಮೆಂಟ್ ಮಾಡಿದಟ್ಟು ನಮ್ಗೆ ಹುಮ್ಮಸ್ಸು ಬರ್ತೈತಿ ಮತ್ತು ವಿಡಿಯೋ ಮಾಡೋಕ್ಕೆ ಮತ್ತು ಕತೆ ನಿಮಗೆ ಪಸಂದ್ ಹತ್ತಿಲ್ಲ ಅದನ್ನಾರ ನಮಗೆ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ಇದು ಇಷ್ಟ ಆಗಲಿಲ್ಲ ಅಂತಾರ ಕಮೆಂಟ್ ಮಾಡಿರಿಪ್ಪ ನಮಗೆ ಅಂದ್ರೆ ಗೊತ್ತಾಕೈತಿ ಹೋಗ್ಬರ್ರಿ ಮತ್ತು ಮುಂದಿನ ಹಿಡದ ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಯ್ ಬಾಯ್ ರೀ